ಬನ್ನಿ ಗಾಯ್ಸ್, ದೇವ್ರ ಮನೆ ತೋರಿಸ್ತೀನಿ. ಸೈಲೆನ್ಸರ್ ಮುಟ್ರು ಫೀಲ್ ಆಗುತ್ತೆ, ನಮ್ದು ಸೆನ್ಸರ್ ಸೈಲೆನ್ಸರ್ ಕೈಗೆ ಬಂದ್ಬಿಡ್ತದ. ಡೈಲಾಗ್ ಹೇಳಿ ಬಸ್, ಅದನ್ನೇ ಬ್ರೋ ಹೇಳಿ. 40 ಬರೋ ಮೈಲೇಜು 60 ಬರಬೇಕು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆ ಮೂವಿ ಕರ್ಕೊಂಡು ಹೋಗ್ತಾನೆ. 9 ಗಂಟೆ ಇರೋ ಮೂವಿಗ 9:30 ಕರ್ಕೊಂಡು ಹೋಗ್ತಾನೆ. ನಮ್ ಕ್ಲಬ್ ಮೇಲೆ ಸಿಕ್ಕಾಪಟ್ಟೆ ಜನದ ಕಂಡ್ಬಿಟ್ಟೈತೆ. ಇಲ್ಲಿ ಆಲ್ಕೋಲಿಕ್ ನಾನ್ ಆಲ್ಕೋಲಿಕ್ ಕೈ ಎತ್ಬಿಟ್ರಪ್ಪ. ಆಲ್ಕೋಲಿಕ್ ಎಷ್ಟು ಜನ? ಹೇಳ್ರಪ್ಪ, ಹೇಳ್ರು. ಜಾಲಿ ಜಾಲಿ. ಸೊ ಲೆಟ್ಸ್ ಸ್ಟಾರ್ಟ್ ರೈಡ್ ಬಿಗಿನ್. ಇವಾಗ ಕರೆಕ್ಟಾಗಿ ಟೈಮ್ ಬಂದು 10:30 10:45 ಆಗ್ಬಿಟ್ಟಿರುತ್ತೆ. 9:30 ಬಿಡೋಣ ಇಲ್ಲಿ ಅಂದ್ಕೊಂಡಿದ್ದು. 10:45 ಆಗಿದೆ. ನನ್ನ ಮಗನ ಮಾಡೋ ಕೆಲ್ಸಗಳೆಲ್ಲಾನು 9:30 ಬಿಡ್ಬೇಕಾಯ್ತು. 10:30 ಆಗೈತೆ ಟೈಮು. ಆ ಮೂವಿ ಕರ್ಕೊಂಡು ಹೋಗ್ತಾನೆ. 9 ಗಂಟೆ ಇರೋ ಮೂವಿಗ 9:30 ಕರ್ಕೊಂಡು ಹೋಗ್ತಾನೆ. ಎಲ್ಲೋದ್ರೂ ಲೇಟೆ. ಅವರೇನೋ 11:30 ಫ್ಲಾಗ್ ಆಫ್ ಮಾಡಿರೋದು. ಆದರೂ ಅಟ್ಲೀಸ್ಟ್ 11:30 ಟೈಮ್ಗಾದ್ರು ಹೋಗ್ಬೇಕಲ್ವ. 11 ಗಂಟೆಗೆ ಮೀಟಾಗಿ 11:30 ಬಿಡೋಣ ಅಂತ ಹೇಳಿರೋದು ಪಾಯಿಂಟಲ್ಲಿ. ಇವಾಗಲೇ ಟೈಮ್ 10:45. ಇವಾಗ ನಾವು ನೆಲಮಂಗ್ಲ ಹೋಗ್ಬೇಕು. ನೆಲಮಂಗ್ಲ ನಮಗೆ ಏನಿಲ್ಲ ಅಂದರೆ ಒಂದು 35 ಕಿಲೋಮೀಟ್ರ್, 35 to 40 ಆಗುತ್ತೆ. ಟ್ರಾಫಿಕ್ ಇಲ್ಲ ಅಂದರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಒಂದು 10 ನಿಮಿಷ ಹೆಚ್ಚು ಕಡಿಮೆ ಹೋಗ್ಬೋದು. ಟ್ರಾಫಿಕ್ ಇದ್ದರೆ ಕಷ್ಟ. ಓಕೆ ಬನ್ನಿ ನೋಡೋಣ ನೆಲಮಂಗ್ಲ ಹತ್ರ ಸಿಗೋದೋ ಎಲ್ಲಿ ಸಿಗೋದೋ ಹೇಳ್ತೀನಿ ನಿಮಗೆ. ನಾವು ಫೈನಲಿ ನೆಲಮಂಗ್ಲ ರೀಚ್ ಆದ್ವಿ. ನಾವು ಹೋಗೋಷ್ಟೊಳಗಡೆ ನಮ್ಮ ಗ್ರೂಪ್ ಬಾಯ್ಸ್ ಎಲ್ಲ ಬಂದು ಬೈಕ್ಸ್ ಎಲ್ಲ ಲೈನ್ ಅಪ್ ಮಾಡಿದ್ರು. ಸೊ ನಾವು ನಮ್ಮ ಬೈಕ್ಸ್ನ ಲೈನ್ಗೆ ಹಾಕಿದ್ವಿ. ಲೈನ್ಗೆ ಹಾಕಿದ್ದಾದಮೇಲೆ ಅಲ್ಲೆಲ್ಲರನ್ನು ಮಾತಾಡಿಸ್ಕೊಂಡು ಮತ್ತೆ ಮುಂದೆ ಏನಾಯಿತು ಅಂತ ನೀವೇ ನೋಡಿ. ಸ್ಪೀಡ್ ಲಿಮಿಟ್ನ ಮೈಂಟೈನ್ ಮಾಡಿ ಎಲ್ಲರೂ. ಓಕೆ, ಬ್ಯಾಕಪ್ ಕಾರ್ ಇರುತ್ತೆ. ಏನೇ ಬೇಕಂದ್ರೂ ನೀರು ಕೇಳಿ, ಕಾಲ್ ಮಾಡಿ, ಕಾಲ್ ಕನೆಕ್ಟ್ ಆಗಿರ್ತೀನಿ. ಸೊ ಏನೇ ಪ್ರಾಬ್ಲಮ್ ಇದ್ರು, ಇಲ್ಲ ಸುಸ್ತಾಗ್ತಾ ಇದೆ, ನಿದ್ದೆ ಬರ್ತಾ ಇದೆ ಗುರು ಅಂತ ಹೇಳಿದ್ರು ಹೇಳಿ. ಒಬ್ಬರಿಂದ ಭಾಳ ಆಲ್ಟರ್ನೇಟ್ ಆಗಿ 2-3 ಇದೀವಿ ಓಡಿಸೋರು. ಯಾರೋ ಒಬ್ಬರನ್ನ 210-220 ಕಿಲೋಮೀಟರ್ಸ್ ಒಂದೇ ರೋಡ್ ಇರುತ್ತೆ ನಮಗೆ. ಬೇರೆ ಇನ್ನೇನಾರ ಡೌಟ್ಸ್ ಇದ್ರೆ ಕೇಳಿ ನೋಡೋಣ. ಇವಾಗ ಸ್ಟಾರ್ಟ್ ಆಯ್ತು ಟೈಮು. 12 ಗಂಟೆ ಆಗುತ್ತೆ. ಬರೋ ನಮ್ಮ ಕ್ಲಬ್ ಮೇಲೆ ಸಿಕ್ಕಾಪಟ್ಟೆ ಜನದ ಕಂಡ್ಬಿಟ್ಟೈತೆ. ಇಲ್ಲಿ ಆಲ್ಕೋಲಿಕ್ ನಾನ್ ಆಲ್ಕೋಲಿಕ್ ಕೈ ಎತ್ಬಿಟ್ರಪ್ಪ. ಆಲ್ಕೋಲಿಕ್ ಎಷ್ಟು ಜನ? ಹೇಳ್ರಪ್ಪ, ಹೇಳ್ರು. ಯಾರು ಹೊಡಿಯಲ್ಲ ಇಲ್ಲಿ? ಇಲ್ಲಿದ್ದಾರೆ ನೋಡಿ. ಒಳ್ಳೆ ಗುಡ್ ಬಾಯ್ಸ್. ಡೈಲಾಗ್ ಹೇಳಿ ಬಸ್, ಅದನ್ನೇ ಬ್ರೋ ಹೇಳಿ. 40 ಬರೋ ಮೈಲೇಜು 60 ಬರಬೇಕು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಾಯಿ ಕಣ್ಣು, ಗೂಬೆ ಕಣ್ಣು, ನಮ್ಮ ಕ್ಲಬ್ ಮೇಲೆ ಬಿದ್ದಿರೋ ಪಿಚಾಚಿ ಕಣ್ಣುಗಳೆಲ್ಲ ನಾಶವಾಗಿ ಬರೋ ಅಷ್ಟಲ್ಲಿ ನಮ್ಮ ಕ್ಲಬ್ಗೆ 1K ಫಾಲೋವರ್ ಆಗಲಿ. ಸೊ ನಾವು ನೆಲಮಂಗ್ಲದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹಾಸನ ಹೈವೇ ತಗೊಂಡು ನಾವು ಟುವರ್ಡ್ಸ್ ನಮ್ಮ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ರಿಲ್ಯಾಕ್ಸೇಷನ್ಗೆ ಒಂದು 2 ಮಿನಿಟ್ಸ್ ನಿಲ್ಲಿಸಿ ಅಲ್ಲೆಲ್ಲ ಮಾತಾಡಿಕೊಂಡು ಅಷ್ಟರೊಳಗಡೆ ನಮ್ಮ ಪೊಲೀಸವ್ರು ಬಂದರು. ಸೊ ಅವರು ಯಾಕೆ ನಿಲ್ಲಿಸಿದ್ರೆ ಏನೋ ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಅವ್ರ ಹತ್ರ ಸ್ವಲ್ಪ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ನೀವೇ ನೋಡಿ. ಟೀ ಸ್ಟಾಪ್ ಕೊಟ್ಕೊಂಡು ಎಲ್ಲ ಬಾಯ್ಸ್ ಎಲ್ಲ ಟೀ ಕುಡ್ಕೊಂಡು ಇಲ್ಲ ಆಗ್ತಾವ್ರೆ ಚಳಿಯಲ್ಲಿ. Few moments later. ಕರೆಕ್ಟಾಗಿ ಟೈಮ್ ಒಂದು 5 ಗಂಟೆ. ಬೇಲೂರು ಹತ್ರ ಸ್ಟಾಪ್ ಹಾಕಿದ್ದೀವಿ. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೋಡಿ ಬೇಲೂರ್ದು ಸರ್ಕಲ್ ಏನು ಕಾಣಿಸ್ತಾ ಇಲ್ಲ. ಆವಾಜ್ ಜೋಶ್ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ.
ಸೈಲೆನ್ಸರ್ ಮುಟ್ರು ಫೀಲ್ ಆಗುತ್ತೆ ನಮ್ದು ಸೆನ್ಸರ್ ಹೋಗ್ಬಿಟ್ಟು ಸ್ವಲ್ಪ ಇರ್ಬೇಕಲ್ವಾ ಅಷ್ಟು ಹೀಟ್ ಇದ್ರು ಬ್ರೋ ನಂದು ಆಗಿದ್ರೆ ನೀವು ಎಕ್ಸ್ಪ್ರೆಸ್ ಮುಟ್ಕೊಳ್ಳಿ ಜಾಸ್ತಿ ಅದು ಹೆವಿ ಹೀಟ್ ಬರುತ್ತೆ. ಅದು ನಾರ್ಮಲ್ ಆಗಿ ಹೆವಿ ಹೀಟ್ ಇರುತ್ತೆ. ಇದೆಯಾ ಅದು ಅಂಟ್ತಾ ಇಲ್ವಾ? ಅದು 450cc. ಇನ್ನು ಏನೋ ಬೇಕಣ. ಲೆಫ್ಟ್ ದೇವ್ರ ಮನೆ 12 ಕಿಲೋಮೀಟ್ರ್ ಹೇಳ್ದೆ ಅಲ್ವ 10 ಕಿಲೋಮೀಟ್ರ್ ಅಂತ. ಸೊ 12 ಕಿಲೋಮೀಟರ್ಸ್. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ನೋಡಿ. ಫಾಗ್ ಯಾವ ಥರ ಇದೆ ಅಂತ. ಹಾ ಈ ಚಳಿಯಲ್ಲಿ ಅಬ್ಬಬ್ಬಬ್ಬ ಫಾಗ್ ನೋಡಿ. ಸರ್ ಕೈಗೆ ಬಂದ್ಬಿಡ್ತದೆ. ಸೊ ರಾತ್ರಿ ಬೆಂಗಳೂರು ಬಿಟ್ಟು ಬಂದ್ವಿ. ಹೇಗೆ 6 ಗಂಟೆಗೆ ರೀಚ್ ಆದ್ವಿ. ಸೊ ಅಲ್ಲಿ ಸ್ವಲ್ಪ ಸ್ಟಾಪ್ ಹಾಕ್ಕೊಂಡು ಫುಲ್ ಫಾಗಿ ಇದೆ. ಮೇಲೆ ಹೋದ್ರೇನು ಕಾಣಲ್ಲ ಅಂತ ಕೆಳಗಡೆ ಒಂದು ಸ್ಟಾಪ್ ಹಾಕ್ಕೊಂಡು ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತರೆಗೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಫುಲ್ಲು ಫ್ರೀಸ್ ಆಗಿಬಿಟ್ಟಿದ್ದೀವಿ. ಬಾಡಿ ಮಾತ್ರ ಏನೇನು ಇಲ್ಲ, ಒಳಗಡೆ ರೀಚ್ ಇಲ್ಲ. ಫುಲ್ಲು ಫ್ರೀಸ್. ಯಾವ ಲೆವೆಲ್ಗೆ ಅಂದ್ರೆ ಆ ಲೆವೆಲ್ಗೆ. ಬಾ ಮೇಲೆ ವ್ಯೂ ಪಾಯಿಂಟಲ್ಲಿ ಹೇಗಿರುತ್ತೆ ನೋಡೋಣ ಬನ್ನಿ. ನೋಡಿ ಲೈನ್ ಆಫ್ ಕಾಣಿಸ್ತಾ ಇದೆಯಾ? ಫುಲ್ ನಮ್ಮದೇ ಒಂದು ಕಾರು ಮತ್ತು ಬೈಕ್ಸ್. ಯಾಕೆ ಜನರೇ? ಸನ್ರೈಸ್ ನೋಡಿ ಜನರೇ, ಸನ್ರೈಸ್ ನೋಡಿ. ನನಗೇನೋ ಈ ವರ್ಷ ಫುಲ್ ಬರೀ ಸನ್ರೈಸಸ್ ನೋಡೋದೇ ಆಯಿತು. ಬ್ರೋ ಬೈಕ್ಸ್ ಇಲ್ಲ ಲಾಸ್ಟಾ? ಹಾಂ ಅಲ್ಲ ಬೈಕ್ಸ್ ಇಲ್ಲ ಲಾಸ್ಟಾ? ಬೇಗ ಬನ್ನಿ ಜನರೇ, ಸಣ್ಣ ಮೇಲೆ ಹೊಟ್ಟೋಗ್ತಾನೆ ಆಮೇಲೆ. ನಾನು ಫಸ್ಟ್ ಟೈಮ್ ಬ್ರೋ, ಬಟ್ ಈ ಕಡೆಗೆ ಸುಮಾರು ಸತಿ ಬಂದಿದ್ದೀನಿ. ದೇವ್ರ ಮನೆಗೆ ಫಸ್ಟ್ ಟೈಮ್. ಬನ್ನಿ ಗಾಯ್ಸ್, ದೇವ್ರ ಮನೆ ತೋರಿಸ್ತೀನಿ ನೋಡಿ. ಬೆಟ್ಟ ತೋರಿಸ್ತಾ ಇದ್ದೀನಿ ದೇವ್ರ ಮನೆ ಅಂತೇಳಿ. ನಾನು ಫಸ್ಟ್ ಬರ್ತಾ ಇರೋದು. ದೇವ್ರ ಮನೆ ಆಯ್ತು ಅನ್ನೋದು ಸಹ ಗೊತ್ತಿಲ್ಲ ನನಗೆ. ಬನ್ನಿ ನೋಡೋಣ ಏನಿದೆ ಮೇಲೆ ಅಂತ. ಬಟ್ ಪ್ಲೇಸ್ ಮಾತ್ರ ಸಕ್ಕತ್ತಾಗೈತೆ ನೋಡಿ. ಒಂದೇ ಸತಿ ಹೇಳಿದಲ್ಲ ಅವರು. ಇವರು ರಿಯಲ್ ಹೀರೋಸ್. ಕಷ್ಟಪಟ್ಟು ನೈಟೆಲ್ಲ ಗಾಡಿ ಓಡಿಸೋದಕ್ಕೆ ಇವಾಗ ಕಷ್ಟ ಬಿದ್ದು ವ್ಯೂ ನೋಡೋಕೆ ಹೋಗ್ತಾ ಇದ್ದಾರೆ. ಆರಾಮಾಗಿ ಕಾರಲ್ಲಿ ಬಂದರು, ಅಲ್ಲಿದ್ದಾರೆ ಬ್ರೋ. ದೇವ್ರ ಮನೆದು ಇವೆಲ್ಲ ನೋಡಿಕೊಂಡು ಒಂದು 2-3 ವೀಡಿಯೋಸ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ತೊಗೊಂಡು ಈಗ ರಿಟರ್ನ್ ಹೋಗ್ತಾಯಿದ್ದೀನಿ.
ಆಮೇಲೆ ರೆಸಾರ್ಟ್ಗೆ ಚೆಕ್-ಇನ್ಗೆ 12 ಗಂಟೆಗೆ. ಆಫ್ಟರ್ ದಟ್ ಏನಾಗುತ್ತೆ ಅಂತ ಹೇಳ್ತೀನಿ ಬನ್ನಿ, ಯಾಕೆಂದರೆ ಮುಂದಕ್ಕೆ ನನಗೂ ಗೊತ್ತಿಲ್ಲ ಏನು. ಸೊ ಇವಾಗ ಇಲ್ಲಿಂದ ಜಸ್ಟ್ ಕೆಳಗಡೆ ಹೋಗಿ ಟಿಫನ್ ಮಾಡಿಕೊಂಡು ಆಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ.